ಹುಬ್ಬಳ್ಳಿಯ ವಿಜಯನಗರದಲ್ಲಿ ಒಬ್ಬ ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಅಂತೇಳಿ ಅವ ಒಂದು 5-6 ಜನ ಹಿಂದೂ ಹುಡುಗಿಯರು ಫೋಟೋ ಮತ್ತು ವಿಡಿಯೋಸ್ ಇಟ್ಕೊಂಡು ಲವ್ ಜಿಹಾದ್ ಬಲಿ ಬೀಳ್ಸ್ಯಾನ ಅವ್ರನ್ನ ಬೀಳಿಸಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಮತ್ತು ಅವ ಇವತ್ತು ಇದಕ್ಕೆ ಬೀಳ್ಸ್ಯಾನ, ಯಾವುದೋ ಸಾವಜಿ ಸಮಾಜಕ್ಕೆ ಅವ ಓಪನ್ ಆಗಿ ಬೇದಾನ. ಅದರ ಸಂಬಂಧ ಇವತ್ತು ಆ ಸಮಾಜದವರು ಮತ್ತು ಎಲ್ಲ ಹಿಂದೂ ಸಂಘಟನೆಯವರು ಕೂಡಿ ಹೋಗಿ ಅವ್ನು ಬೆಳಗ್ಗೆ ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಒಪ್ಸ್ಯಾರ. ಅವನ್ನ ಒಪ್ಪಿಸಿಂದ ಆ ಸಮೀರ್ ಮುಲ್ಲಾನ ಮನೆಯವರು ಒಂದು 4-5 ಜನ ಹೆಣ್ಮಕ್ಳು, ಒಂದು 4-5 ಜನ ಗಂಡ್ಮಕ್ಳು ಬಂದು ಆ ಹುಡುಗಿಯರ ಮನೆಗೆ ಬಂದು ಆ ಕದ ಮುರಿಯಾಕಿದ ಪ್ರಯತ್ನ ಮಾಡ್ಯಾರ. ಮತ್ತು ಆಕೆಗೆ ನೀನು ಫೋಟೋ ಮತ್ತು ವಿಡಿಯೋಸ್ ಅದು ನಮ್ಮ ಕಡೆ ಅದಾವು, ಅವನ್ನೆಲ್ಲ ನಾವು ಲೀಕ್ ಮಾಡ್ತೀವಿ, ಆ ಬಳಿಕ ನೀನು ಮಟನು ನಾನು ನಿನ್ನ ಬಿಡಂಗಲ್ಲ, ಮತ್ತು ನಿಮ್ಮ ಮನೆಗೆ ಬೆಂಕಿನೂ ಹಚ್ತೇವೆ ಅಂತೇಳಿ ಆ ಹುಡುಗಿಗೆ ಧಮಕಿ ಕೊಟ್ಟಾರ. ಬಂದು ಇಲ್ಲೆಲ್ಲ ಆಗಿ ಬ್ಯಾಟು ಗೀಟು ಎಲ್ಲ ಹಾಕಿ ಸ್ಟಿಕ್ಕು ಬ್ಯಾಟ್ ಗೀಟ್ ಎಲ್ಲ ತೊಗೊಂಬಂದಾರ. ಅವ್ರು ತೊಗೊಂಬಂದು ಆ ಹುಡುಗಿಗೆ ಧಮಕಿ ಕೊಟ್ಟಾರ. ಆ ಬಳಿಕ ಇವೇನು ಜಿಮ್ಗಳೇನದಾವಲ್ಲ, ಜಿಮ್ಗಳು ಒಂದು ಮಸಲ್ಸ್ ಫ್ಯಾಕ್ಟ್ರಿ ಆದಂಗೆ ಆಗ್ಯಾವ. ಎಲ್ಲ ಜಿಮ್ದೊಳಗೂ ಈಗ ಲೇಡೀಸ್ ಹೋಗ್ತಾರ, ಅಲ್ಲಿ ಸಪ್ರೇಟಾಗಿ ಲೇಡೀಸ್ ಟ್ರೈನರ್ ಇಲ್ಲ, ಒಳ್ಳೆ ಅವ್ರಿಗೆ ಬೇರೆ ವ್ಯವಸ್ಥೆ ಇಲ್ಲ, ಎಲ್ಲರೂ ಮಿಕ್ಸಪ್ಪಾಗಿ ಒಂದು ಜಿಮ್ ಮಾಡ್ತಾರೆ. ಹಾಗಾಗಿ ಇದೊಂದು ಲವ್ ಜಿಹಾದ್ ಅಡ್ಡ ಆಗ್ಯಾವ. ಅದಕ್ಕೆ ಜಿಮ್ನವ್ರಿಗೆ ನಾವು ಒಂದೇ ಹೇಳೋದು, ನಮ್ಗೆ ಸಪ್ರೇಟ್ ಮಾಡ್ತಿದ್ರೆ ಸಪ್ರೇಟ್ ಮಾಡಿರಿ, ಯಾಕಂದ್ರೆ ಲೇಡೀಸ್ ಜಿಮ್ ಸಪ್ರೇಟ್ ಆಗ್ಬೇಕು, ಜೆಂಟ್ಸ್ ಜಿಮ್ ಸಪ್ರೇಟ್ ಆಗ್ಬೇಕು. ಇಲ್ಲ ಅಂದರೆ ಇದ್ರ ಬಗ್ಗೆ ನಾವು ಒಂದು ಉಗ್ರ ಹೋರಾಟ ತೊಗೊತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ನಮ್ಮ ಅಕ್ಕರಾಗಬೇಕು, ಅವರು ಮಲ್ಕೊಂಡಿದ್ದಾಗ ಅವರು 5-6 ಹುಡುಗರು ಬಂದು ದಂಧಲಿ ಹಾಕಿದ್ದಾರೆ. ಅಕ್ಕರ ನಂಗೆ ಹೆದರಿ ನಂಗೆ ಫೋನ್ ಮಾಡ್ಯಾರ, ಯಾರೋ ಹುಡುಗರು ಬಂದು ದಂಧಲಿ ಹಾಕತ್ತಾರ, ನನಗೆ ಹೆದರಿಗೆ ಬರತ್ತೈತೆ ಬಾನಿ ಅಂತಂದಾರೆ. ಬಂದಿದ್ದ ಕೂಡ ನಾ ಇಮಿಡಿಯೇಟ್ಲಿ ಬಂದೆ. ಅವರು 3 ಹುಡುಗಿಯರು 5 ಹುಡುಗರು ಇದ್ರು ಇಲ್ಲೇ ಮೈ ಮೇಲೆ ಬರತ್ರ. ಅವ್ರಿಗೆ ಅಂದಿರ ನಾನು ಚಿರಾಡ ಮಾಡಕೋಬೇಡ್ರಿ, ಪಬ್ಲಿಕ್ ಐತಿ, ಚಿರಾಡ ತೈ ಮೇಲೆ ಬೈಯೋದು, ಅಪಾರ ಮೇಲೆ ಬೈಯೋದು, ಜಾತಿ ಮೇಲೆ ಬೈಯೋದು, ಖಲಾಸ ಮಾಡ್ತೀನಿ, ಮುಗಳಾಗ ಚಾಕುನ ಹಾಕ್ತೀನಿ, ಬ್ಯಾಟ್ ಸ್ಟಂಪ್ ಚಾಕು ತೊಗೊಂಬಂದಾರ್ರಿ. ಅವ್ರೆ ವ್ಯಾನ್ ಕಾರ್ ತೊಗೊಂಬಂದಾರ. ಚೀರಾಡುದು ಹೆಣ್ಮಕ್ಳಂದ್ರೆ ಬಾಯಾಗ ಎಲ್ಲ ಹರಿದಿದ್ದು ಬಾಯಿ ಇದ್ದಂಗೆ ಐತಿ. ತಾಯಿ ಮೇಲೆ ಬೈದು ಭಾಳಷ್ಟು ಬಾಯಿ ಹತ್ತಾರ್ರಿ. ಅವ್ರಿಗೆ ಹೇಳಿದ್ರೆ ನನಗೆ ಹೊಡೆದಾರ್ರಿ. ಅವ್ರೆ ಬರಾಕ್ ಹೋಗ್ಬೇಡ್ರಿ ಅಂತೇಳಿ ನನಗೆ ಹೊಡೆದಾರೆ. ನಾವು ಎಲ್ಲರೂ ಕ್ರಿಕೆಟ್ ಆಡೋದು, ನಾವು ಎಲ್ಲರೂ ನಾವು ಹುಡುಗರಿಗೆ ಕರೆದೆ, ನಾವು ಓಡಿ ಬಂದಿದ್ದು ಎಲ್ಲರೂ ಗೆಳೆಯರು ನಮ್ಮ ಬಂದಾರೆ ಏನಾಗೈತೆ ಅಂತೇಳಿ. ಬಂದ ಕೂಡ ಅವ್ರು ಮಾತಾಡೋನ್ ತಡಿ ಅಂತಂದ್ರೆ ಯಾರ ಸಮೀರ್ ಅಂತ ಚೀರಾಕತ್ರು. ನಮ್ಮ ಸಮೀರ್ ಯಾರಂದು ಗೊತ್ತಿಲ್ಲ. ಬಂದು ಇವ್ರು ಕಿರಿಕಿರಿ ಮಾಡಿದ್ದಾರೆ, ಇಲ್ಲಿ ಈಗ ಪುಷ್ ಮಾಡಿ ಇಲ್ಲಿ ಕೈಗೆ ಹೊಡೆದಾರೆ ಸರ್. ಅವ್ರು ಯಾರ ಸಮೀರ್ ಅಂತ್ರಿ, ಸಮೀರಿಗೆ ನಾವು ಕಿಡ್ನ್ಯಾಪ್ ಮಾಡೇವು ಅಂತೇಳಿ ಅವ್ರು ಬೈದಾರೆ ಸರ್. ಅದು ಸಮೀರ್ ನಂಗೆ ಗೊತ್ತಿಲ್ಲ ರೀ. ಈಗ ನಮ್ಮ ಕೇಳಿದಾಗ ತಿಳಿತು, ನಮ್ಮ ಅಕ್ಕನ ಮಗಳದು ಗೆಳೆಯ ಅಂತಾರೆ ಅವ. ಅವಂಗೇನು ನಾವು ಕಿಡ್ನ್ಯಾಪ್ ಮಾಡೀವಿ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರ ಸಮೀರ್ ಎಲ್ಲೇ ದಾನ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಮತ್ತು ಹಿಂಗೆ ಬಂದು ದಾಂಧಲಿ ಹಾಕೋದು ಪಬ್ಲಿಕ್ ಇದ್ರನ್ಯಾಗ ಸರಿ ಇಲ್ಲ. ನಾವು 8 ಗಂಟೆಗೆ ಬಂದಾರ್ರಿ, ಬೆಳಗ್ಗೆ 5-6 ಮಂದಿ ಬಂದಾರ್ರಿ. 5 ಬಂದು ಚೀರಾಡ ಮಾಡೋದು, ಬಾಗಲ ಮುರಿದಾರ್ರಿ, ತಾಯಿ ಮೇಲೆ ಬೈದಾರ್ರಿ, ಜಾತಿ ಮೇಲೆ ಬೈತಾರೆ, ಅಂತನ್ತಾರೆ. ಮಾತಾಡೋನ್ ತಡಿಯೋ, ಏನಾಗೈತೆ ಸ್ವಲ್ಪ ಮಾತಾಡೋನ್ ತಡ್ರಿ ಅಂದ್ರೆ ಮೈ ಮೇಲೆ ಬರತ್ತಾರೆ. ದುಗ್ಸಾಟ ಮಾಡ್ಯಾರ, ಹೊಡೆದಾರ, ಇವ್ರಿಗೂ ಬೈದಾರ, ಅಣ್ಣಾರ್ಗೂ ಬೈದಾರ. ಅವರು ಬಂದಿದ್ರು, ಏನಾಗೈತೆ ಅಂತ ಕೇಳಕ್ಕೆ ಬಂದ್ರೆ ಅವ್ರ ಮೇಲೂ ಬರತ್ತಾರೆ. ಏನ್ರಿ ನಮ್ಮ ಅಕ್ಕನ ಮಗಳ್ರಿ, ಏನು ಅದೇನು ಐಡಿಯಾ ಇಲ್ರಿ ನನಗೆ, ಜಿಮ್ಮಿನ ಬಗ್ಗೆ ಐಡಿಯಾ ಇಲ್ಲ. ಆದ್ರೆ ಅವ್ರ ಗೆಳೆಯ ಅಂತೇಳಿ, ಸಮೀರ್ ಅವ್ನ ಗೆಳೆಯ ಅಂತೇಳಿ ಈಗ ನಂಗೆ ತಿಳಿದಿದೆ. ಅದೇ ಟೈಮಿಗೆ ಎಲ್ಲರಿಗೂ ಏನಾಗೈತೆ ಅಂತೇಳಿ ಎಲ್ಲರೂ ಬಂದರು. ಅವರು ಜೋರಾತ್ರಿ. ಅದು ನನ್ಗೆ ಗೊತ್ತಿಲ್ಲ ರೀ, ನಮ್ಗೆ ಹೆಂಗೆ ಗೊತ್ತಿಲ್ಲ. ಸಮೀರ್ ಅಂತೇಳಿ ಈಗ ನಮ್ಗೆ ತಿಳಿದಿದ್ದು, ಅದು ನಮ್ಮ ಅಕ್ಕನ ಮಗಳು ಹೇಳಿದ್ದಕ್ಕೆ ನಮ್ಗೆ ತಿಳಿದಿದ್ದು. ಏನು ಇದು ಗ್ರಾಜುಯೇಟ್ ಕಂಪ್ಲೀಟ್ ಮಾಡ್ಯಾಳ್ರಿ, ಗ್ರಾಜುಯೇಟ್ ಕಂಪ್ಲೀಟ್ ಮಾಡ್ಯಾರ ಸರ್. ಇಲ್ಲ ಅವ್ರಿಗೆ ಆ್ಯಕ್ಷನ್ ಬೇಕು ಸರ್. ಹಿಂಗೆ ಪಬ್ಲಿಕ್ನಾಗ ಬಂದು ಅವ್ರು ಹಿಂಗೆ ಅಟ್ಯಾಕ್ ಮಾಡೋದು, ನಾವು ಹುಡುಗನ ನಮ್ಮ ಸಂಬಂಧ ಇಲ್ಲ ಏನಿಲ್ಲ, ನೀವು ಗೆಳೆತನ ಮಾಡ್ರ ಅಂತಂದ್ರೆ ಹಿಂಗೆ ಬಂದು ಫ್ಯಾಮಿಲಿ ಬಂದು ಬೈದಾಟ ಮಾಡೋದು, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಲ್ಲ. ಏನು ರೌಡಿಸಮ್ ಮಾಡಕ್ಕೆ ಬಂದಿದ್ದಾರೆ. ಇನ್ನು ಇವತ್ತಿಗೆ ಅವ್ನು ಬೇರೆ ಜಾತಿ, ನಮ್ಮ ಬೇರೆ ಜಾತಿ, ಅವ್ನು ಬಂದು ಇಲ್ಲೇ ಬಂದು ದಾಂಧಲಿ ಮಾಡು. ಅವ್ನ ತಮ್ಮಂಗೆ ನಾವು ಹಿಡಿದಿಲ್ಲ ಬಿಟ್ಟಿಲ್ಲ, ನಾವು ನೋಡೇ ಇಲ್ಲ. ಮತ್ತು ಅವ್ನು ಹಿಂಗೆ ಮಾತಾಡೋದು ಅಂದ್ರೆ ಏನದು? ಹ್ಞೂ ರೀ, ಹುಡುಗಿಗೆ ಎತ್ಕೊಂಡು ಹೋಗ್ಬಿಡ್ತೇನೆ, ಖಲಾಸ ಮಾಡ್ತಾ ಅವ್ಗೆ ಏನು ಮಾಡೋದು ಮಾಡ್ತೇವೆ ನಾವು ಅಂತ ನಾತಾರ್ರಿ, ಧಮ್ಕಿ ಹಾಕತ್ತದ. 5 ಮಂದಿ ಬಂದಿದ್ದಾರ್ರಿ, 5 ಮಂದಿ ಹುಡುಗರ್ರಿ, 3 ಹುಡುಗಿಯರ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.